ಬೆಳಗಾವಿ ಹೆದ್ದಾರಿ ಪ್ರಾಧಿಕಾರ ಕಾನೂನು ಉಲ್ಲಂಘನೆ ಮಾಡಿದೆ. ಪ್ರಕಾಶ್ ಹಲಗ ಮಚ್ಚೆ ರಸ್ತೆ ಕಾಮಗಾರಿ ಮಾಡಬಾರದು ಎಂದು ನ್ಯಾಯಾಲಯ ಸೂಚನೆ ನೀಡಿದ್ರು. ಹೆದ್ದಾರಿ ಪ್ರಾಧಿಕಾರ ಕಾನೂನು ಉಲ್ಲಂಘನೆ ಮಾಡಿ ಕಾಮಗಾರಿ ಆರಂಭಿಸಿದ್ದಾರೆ ಎಂದು ರೈತ ಮುಖಂಡ ಪ್ರಕಾಶ್ ನಾಯಕ ಆರೋಪಿಸಿದರು. ಶನಿವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಹಲಗ ಮಚ್ಚೆ ಹೆದ್ದಾರಿ ನಿರ್ಮಾಣಕ್ಕೆ ಇಲ್ಲಿನ ರೈತರ ಫಲವತ್ತಾದ ಜಮೀನು ಒತ್ತಾಯಪೂರ್ವಕವಾಗಿ ವಶಪಡಿಸಿಕೊಂಡಿದೆ ಹೆದ್ದಾರಿ ಪ್ರಾಧಿಕಾರ ಎಂದು ದೂರಿದರು. ವರದಿಗಾರರು ರಫೀಕ್ ಮುಲ್ಲಾ. ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಸುದ್ದಿಯನ್ನು ನೋಡಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮೋ ಇಂಡಿಯಾ ನ್ಯೂಸ್. ಬೆಳಗಾವಿ ಅಂದರೆ ಬೆಳಗಾವಿಯ ರೈತರು ಹಲಗ ಮಚ್ಚೆ ಬೈಪಾಸ್ನ ಏನು ರೈತರು ಏನಿದ್ದಾರೆ ಅವ್ರದ್ದು ರೋದನ ಏನಿತ್ತು ಇವತ್ತು ನಾವು ಮಾನನೀಯ DC ಅವರಿಗೆ ತಿಳಿಸ್ಕೊಟ್ಟಿದ್ದೇವೆ. ಜಿಲ್ಲಾಡಳಿತ ಅಥವಾ ಮಾನ್ಯ DC ಅವರು ರೈತರ ಸಂಘ ಇದ್ದಾರೋ ಇಲ್ಲ ಅನ್ನುವಂಥದ್ದನ್ನು ಅವರು ಕುಲಾಸ ಮನಸ್ಸಿನಿಂದ ಒಂದು ಚರ್ಚೆ ಮಾಡಿ ರೈತರಿಗೆ ಇವತ್ತು ಏನು ಅನ್ಯಾಯ ಮಾಡಿದ್ದಾರೆ ಅಲ್ಲಿ ಇವತ್ತು ಮಾನನೀಯ ಗೌರವಾನ್ವಿತ ರಾಷ್ಟ್ರಪತಿಯವರ ಏನು ಗೆಜೆಟ್ ಇದೆಯಲ್ಲ ಅದರ ಉಲ್ಲಂಘನೆ ಮಾಡಿರುವಂಥದ್ದಾಗಲಿ ಅಥವಾ ಇದು ಮತ್ತೆ ಏನಾಗಿದೆ ಅಂತಂದರೆ ಅಲ್ಲಿ ಹಣ ಫೋಲ್ ಆಗಿರೋದಾಗಲಿ, 1.5 ಲಕ್ಷ ರೈತರಿಗೆ ಬೇರೋಜ್ಗಾರ ಆಗೋದಾಗಲಿ ಮತ್ತು 0 ಪಾಯಿಂಟ್ನ ವಿರುದ್ಧವಾಗಿ ನಡೆದಾಗಲಿ, ಕಾನೂನು ವಿರುದ್ಧವಾಗಿ ನಡೆದಾಗಲಿ ಇದನ್ನೆಲ್ಲವನ್ನು ಅವರಿಗೆ ನಾವು ಸಮಜಾಯಿಸಿ ಹೇಳ್ಕೊಟ್ಟಿದ್ದೇವೆ. ಕೋರ್ಟು ಕಚೇರಿ ಅಂತ ತಿಳಿಸಬೇಡ್ರಿ. ಹಿಂದಿನ ಏನು ಕೆಲವೊಂದು AC ಏನಿದಾರಲ್ಲ ವಿಭಾಗಾಧಿಕಾರಿ ಸುಳ್ಳು ಕೋರ್ಟಿನ ಆರ್ಡ್ರನ್ನ ತಂದು ರೈತ ಹುಡುಗನ ಬೆಂಕಿ ಹಾಕ್ಕೊಂಡದ್ದಾಗಲಿ, ನಮ್ಮದಲ್ಲಿ ಒಂದು ರೈತ ಸುಸೈಡ್ ಮಾಡ್ಕೊಂಡದ್ದಾಗಲಿ, 2 ರೈತರು ಮನೆ ಬಿಟ್ಟು ಓಡೋದಾಗಲಿ, 2 ರೈತರು ವಯಸ್ಸಾದಂಥವ್ರು ಪ್ಯಾರಲಿಸ್ ಆಗಿದ್ದನ್ನು ನಾವು ಮಾನ್ಯ DC ಅವರಿಗೆ ತಿಳಿಸ್ಕೊಟ್ಟಿದ್ದೇವೆ. ನಮ್ಮ ರೋದನವನ್ನು ಅವ್ರಿಗೆ ತಿಳಿಸಿದ್ದೇವೆ. ಅವರು ಅದನ್ನು ತಿಳ್ಕೊಂಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದನ್ನು ನಾವು ನಂಬಿದ್ದೇವೆ. ಮುಂದಿನ ದಿನಮಾನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ರೈತರ ಜೊತೆಗೆ, ಕಾನೂನು ಜೊತೆಗೆ ಮತ್ತು ಕೃಷಿ ಜೊತೆಗೆ